ಭಾರತ ರತ್ನ ಅಂಬೇಡ್ಕರ್, ಭಾರತ ರತ್ನ ಅಂಬೇಡ್ಕರ್, ದೀನರ ಬಂಧು ಅಂಬೇಡ್ಕರ್. ದಲಿತರಲ್ಲಿ ಒಗ್ಗಟ್ಟು ಇದ್ರೆ ಮಾತ್ರ ಸಮುದಾಯ ಅಭಿವೃದ್ಧಿ ಸಾಧ್ಯ. ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ. ಗುಲಾಮಗಿರಿ ಇನ್ನೂ ಹೋಗಿಲ್ಲ. ಮರಸೂರು ಕೃಷ್ಣಪ್ಪ ಬೇಸರ. ದಲಿತ ಸಮುದಾಯ ಎಲ್ಲ ವರ್ಗಗಳಲ್ಲಿ ಬೆಳೆದು ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕಾದ್ರೆ ಮೊದಲು ದಲಿತರೆಲ್ಲ ಒಗ್ಗೂಡಬೇಕು, ಒಟ್ಟಾಗಿ ಇರಬೇಕು ಎಂದು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪ ಅಭಿಪ್ರಾಯಪಟ್ಟಿದ್ದಾರೆ. ಅವರು ತಾಲೂಕಿನ ದೊಡ್ಡಪುರ ಗ್ರಾಮದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಗ್ರಾಮ ಶಾಖೆ ಉದ್ಘಾಟನೆ ಮಾಡಿ ಮಾತನಾಡಿದ್ದಾರೆ. ದಲಿತ ಸಮುದಾಯ ಅಭಿವೃದ್ಧಿ ಆಗದಿರಲು ದಲಿತರಲ್ಲೇ ಇರುವ ಕೆಲ ಮುಖಂಡರುಗಳು ಗುಲಾಮಗಿರಿತನವೇ ಕಾರಣ ಎಂದ ಅವರು, ತಮ್ಮ ಸಮುದಾಯದ ಕೆಲ ನಾಯಕರುಗಳು ಅನ್ಯ ಜಾತಿ ನಾಯಕರುಗಳಿಗೆ ಗುಲಾಮಗಿರಿಯಾಗಿ ಮಾರ್ಪಟ್ಟಿರುವುದರಿಂದ ದಲಿತ ಸಮುದಾಯ ಅಭಿವೃದ್ಧಿಯಿಂದ ದೂರವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಇನ್ನು ದಲಿತ ಸಮುದಾಯದ ಪ್ರತಿಯೊಬ್ಬರು ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಿ ಉತ್ತಮ ಸ್ಥಾನಕ್ಕೆ ಏರಿಸಬೇಕು. ಪ್ರತಿಯೊಬ್ಬ ದಲಿತನು ಉನ್ನತ ಶಿಕ್ಷಣ ಪಡೆದರೆ ಮಾತ್ರ ಸಮಾಜದಲ್ಲಿ ಸಮಾನತೆ ಕಾಣಲು ಸಾಧ್ಯ ಹಾಗೂ ಎಲ್ಲ ರಂಗಗಳಲ್ಲೂ ಮುಂದೆ ಬರಲು ಸಾಧ್ಯವು ಎಂದು ಹೇಳಿದ್ದಾರೆ. ಇನ್ನು ದೊಡ್ಡಪುರ ಗ್ರಾಮದಲ್ಲಿ ನಾವು ಯಾವುದೇ ಗುಂಪುಗಳ ಮಧ್ಯೆ ಭಿನ್ನಾಭಿಪ್ರಾಯ ಹುಟ್ಟಿಸಲು ಗ್ರಾಮಕ್ಕೆ ಬಂದಿಲ್ಲ ಎಂದ ಅವರು, ನಮ್ಮ ಹಕ್ಕುಗಳನ್ನು ನ್ಯಾಯಬದ್ಧವಾಗಿ ಪಡೆಯಲು ಒಂದು ಸಂಘವನ್ನ ಕಟ್ಟಿದ್ದೇವೆ ಅಷ್ಟೇ ಎಂದರು. ಈ ವೇಳೆ ಅಂಬೇಡ್ಕರ್ ಭಾವಚಿತ್ರಕ್ಕೆ ಎಲ್ಲ ಪದಾಧಿಕಾರಿಗಳು ಪುಷ್ಪನಮನ ಸಲ್ಲಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಉದಯ ಕವಿ ರವಿಚಂದ್ರ, ರಾಜ್ಯ ಉಪಾಧ್ಯಕ್ಷರಾದ ಮಣಿಕಾನಹಳ್ಳಿ ವಿ ಶ್ರೀನಿವಾಸ್, ರಾಜ್ಯ ಕಾರ್ಯದರ್ಶಿ ದೊಡ್ಡಪುರ ಡಿವಿ ಚಂದ್ರಶೇಖರ್, ರಾಜ್ಯ ಕಾರ್ಯಾಧ್ಯಕ್ಷ ಆನೇಕಲ್ ಮಿಸೆ ರಾಮಣ್ಣ, ರಾಜ್ಯ ಖಜಾಂಚಿ ಆನಂದ್ ಕುಮಾರ್, ರಾಜ್ಯ ಸಂಘಟನೆಯ ಕಾರ್ಯದರ್ಶಿ ಜೈವೀಂ ಗಣೇಶ್, ಕೆಜಿಎಫ್ ಅರುಣ್ ಕಿಶೋರ್, ಆನೂರು ಶ್ರೀನಿವಾಸ್, ನಾಗೇಶ್, ನವೀನ್, ದೊಡ್ಡಪುರ ಎಸ್ಸಿ ಸಮುದಾಯಕ್ಕೆ ಸೇರಿದ ಎಲ್ಲ ಮುಖಂಡರು ಸ್ಥಳೀಯರು ಉಪಸ್ಥಿತರಿದ್ದರು.